Hello students, very good morning. In the previous class we discussed about who is a financial manager and what is the role of financial manager. So we'll discuss the next concept in today's session, that is financial planning. So in case of this financial planning, we can expect one 6 marks and one 14 marks question. I'll just say you which is the 6 marks and which is the 14 marks. So what is financial planning? Financial planning is nothing but economic procurement of funds and profitable use of such funds. So economic procurement of funds means ನಮ್ಗೆ ಎಲ್ಲಿ ರೀಸನಬಲ್ ಆಗಿ ನಾವು ಫಂಡ್ಸ್ನ ರೇಸ್ ಮಾಡ್ಕೋಬೋದು ಅದನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒನ್ಸ್ ಫಂಡ್ಸ್ನ ರೇಸ್ ಮಾಡಿದ್ಮೇಲೆ ಅದನ್ನು ಪ್ರಾಫಿಟಬಲ್ ಆಗಿ ಯೂಸ್ ಮಾಡೋದನ್ನೇ ನಾವು ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತ ಕರಿತೀವಿ. ಸೊ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ರಿಸಲ್ಟ್ಸ್ ಇನ್ ದ ಫಾರ್ಮುಲೇಷನ್ ಆಫ್ ಫಿನಾನ್ಷಿಯಲ್ ಪ್ಲ್ಯಾನ್. ಅಂಡರ್ಸ್ಟುಡ್? ಫಿನಾನ್ಷಿಯಲ್ ಪ್ಲ್ಯಾನಿಂಗಲ್ಲಿ ಫಿನಾನ್ಷಿಯಲ್ ಪ್ಲ್ಯಾನ್ ಅನ್ನೋದು ಕೂಡ ಒಂದು ಆಸ್ಪೆಕ್ಟ್ ಆಗಿರುತ್ತೆ. ಸೊ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಬೇಕು ಅಂತಂದರೆ ಫಸ್ಟ್ ನಾವೇನು ಮಾಡಬೇಕು, ಫಿನಾನ್ಷಿಯಲ್ ಪ್ಲ್ಯಾನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಕೀಪ್ ಇನ್ ಮೈಂಡ್, ಡೋಂಟ್ ಗೋ ಕನ್ಫ್ಯೂಸ್ಡ್. Planning means economic procurement of funds and profitable use of such funds. Then what is financial plan? Okay, it is a statement of estimating the amount of capital and determining its composition. Understood? It is a statement of estimating the amount of capital. Now financial planning alli ಏನು ತಿಳ್ಕೊಂಡ್ವಿ? economic procurement of funds and profitable use of such funds. So ಎಕನಾಮಿಕ್ ಆಗಿ ಫಂಡ್ಸ್ನ ಪ್ರೊಕ್ಯೂರ್ ಮಾಡ್ಕೋಬೇಕು ಮತ್ತು ಆ ಫಂಡ್ಸ್ನ ಪ್ರಾಫಿಟಬಲ್ ಆಗಿ ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಬಟ್ ಎಷ್ಟು ಅಮೌಂಟ್ ಆಫ್ ಕ್ಯಾಪಿಟಲ್ ಬೇಕು, ಎಲ್ಲಿಂದ ರೈಸ್ ಮಾಡಬೇಕು ಅನ್ನೋ ಸ್ಟೇಟ್ಮೆಂಟ್ ಕೊಡೋದನ್ನೇ ನಾವು ಫಿನಾನ್ಷಿಯಲ್ ಪ್ಲ್ಯಾನ್ ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. economic procurement of funds and profitable use of such funds, we call it as financial planning. Whereas financial plan is nothing but ಎಷ್ಟು ಅಮೌಂಟ್ ಆಫ್ ಕ್ಯಾಪಿಟಲ್ನ ತಗೋಬೇಕಾಗುತ್ತೆ ಮತ್ತು ಎಲ್ಲಿ ತಗೋಬೇಕು, ನಾವು ಯಾವ ಕಾಂಪೊಸಿಷನ್ ತಗೋಬೇಕು, ಈಕ್ವಿಟೀಸಾ, ಡೆಟ್ಸಾ, ಪ್ರಿಫರೆನ್ಸಾ ಅಥವಾ ಲೋನಾ, ಯಾವ ಕಾಂಪೊಸಿಷನಿಂದ ಫಿನಾನ್ಸ್ ರೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡೋದೇ ಫಿನಾನ್ಷಿಯಲ್ ಪ್ಲ್ಯಾನ್. ಸೊ ಫಿನಾನ್ಷಿಯಲ್ ಪ್ಲ್ಯಾನ್ ಇಸ್ ನಥಿಂಗ್ ಬಟ್ ಎ ಸ್ಟೇಟ್ಮೆಂಟ್ ಆಫ್ ಎಸ್ಟಿಮೇಟಿಂಗ್ ದಿ ಅಮೌಂಟ್ ಆಫ್ ಕ್ಯಾಪಿಟಲ್ and determining its composition. We call it as financial plan. Understood? So composition, once again, ಯಾವ ಸೋರ್ಸಸ್ನ ರೈಟಾಗಿ ಮಿಕ್ಸ್ ಮಾಡಬೇಕು, ರೈಟಾಗಿ ಚೂಸ್ ಮಾಡಬೇಕು. ಸೊ ಈಕ್ವಿಟೀಸ್, ಡೆಟ್ಸ್, ಪ್ರಿಫರೆನ್ಸ್ ಆ್ಯಂಡ್ ಲೋನ್ಸ್, ವೆದರ್ ಟು ರೈಸ್ ದ ಫಂಡ್ಸ್ ವಿತ್ ಈಕ್ವಿಟೀಸ್ ಪ್ಲಸ್ ಡಿಬೆಂಚರ್ಸ್, ಈಕ್ವಿಟೀಸ್ ಪ್ಲಸ್ ಪ್ರಿಫರೆನ್ಸ್ ಶೇರ್ಸ್, ಆರ್ ಈಕ್ವಿಟೀಸ್ ಡಿಬೆಂಚರ್ಸ್ ಪ್ರಿಫರೆನ್ಸ್ ಶೇರ್ಸ್, ಆರ್ ಈಕ್ವಿಟೀಸ್ ಡಿಬೆಂಚರ್ಸ್ ಪ್ರಿಫರೆನ್ಸ್ ಶೇರ್ಸ್ ಪ್ಲಸ್ ಲೋನ್. ಅಂಡರ್ಸ್ಟುಡ್? ಈ ರೀತಿ ಯಾವ ಕಾಂಪೊಸಿಷನಿಂದ ಫೈನಾನ್ಸ್ ರೈಸ್ ಮಾಡಬೇಕು ಅನ್ನೋದೇ ಫಿನಾನ್ಷಿಯಲ್ ಪ್ಲ್ಯಾನ್. ರೈಸ್ ಮಾಡಿದ ಮೇಲೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದೇ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ಅಂಡರ್ಸ್ಟುಡ್? ಸೊ ಇನ್ ಕೇಸ್ ಆಫ್ ದಿಸ್ ಫಿನಾನ್ಷಿಯಲ್ ಪ್ಲ್ಯಾನ್, it includes or it states what this financial plan includes or states, in the sense the quantum of finance means the amount needed for implementing the business plan. Quantum is nothing but the amount needed for implementing the business plan. Understood? The pattern of financing, that is the form and proportion of various corporate securities to be issued to raise the required amount. Understand carefully. ಫಿನಾನ್ಷಿಯಲ್ ಪ್ಲ್ಯಾನಲ್ಲಿ ಏನೇನೆಲ್ಲ ನಾವು ನೋಡ್ತೀವಿ ಅಂತಂದರೆ, ದ ಕ್ವಾಂಟಮ್ ಆಫ್ ಫಿನಾನ್ಸ್, ಎಷ್ಟು ಅಮೌಂಟ್ ಬೇಕು, ಪ್ಯಾಟ್ರನ್ ಆಫ್ ಫಿನಾನ್ಸಿಂಗ್, ಆ ಅಮೌಂಟ್ನ ಯಾವ ಪ್ರಪೋರ್ಷನಲ್ಲಿ ಡಿಸೈಡ್ ಮಾಡಿ ಮತ್ತು ಎಲ್ಲಿ ರೈಸ್ ಮಾಡಬೇಕು. ಅಂಡರ್ಸ್ಟುಡ್? ಯಾವ ಟೈಪ್ ಆಫ್ ಕಾರ್ಪೊರೇಟ್ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡಿ ರೈಸ್ ಮಾಡಬೇಕಾಗುತ್ತೆ. ಸೊ ಈಕ್ವಿಟೀಸಾ, ಪ್ರಿಫರೆನ್ಸಾ, ಡಿಬೆಂಚರ್ಸಾ, ದಟ್ ಡಿಪೆಂಡ್ಸ್. ಓಕೆ, ಸೊ ಇಟ್ಸ್ ನಥಿಂಗ್ ಬಟ್ ದ ಫಾರ್ಮ್ ಆ್ಯಂಡ್ ದಿ ಪ್ರಪೋರ್ಷನ್ ಆಫ್ various corporate securities to be issued to raise the required amount. Matte what are the policies to be pursued for the flotation of various corporate securities? Here you should understand the meaning of flotation. Flotation is nothing but when the company is going to issue the shares for the first time. Understood? When the company is going to issue the shares for the public for the first time, that we call it as flotation. ಅಂಡರ್ಸ್ಟುಡ್? ಸೊ ಈ ಫ್ಲೋಟೇಷನ್ ಮಾಡಬೇಕು ಅಂತಂದರೆ ವಾಟ್ ಆ್ಯಂಡ್ ಆಲ್ ಪಾಲಿಸೀಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಬಿಫೋರ್ ರೈಸಿಂಗ್ ದಿ ಫಂಡ್ಸ್ ಫಾರ್ ದಿ ಫಸ್ಟ್ ಟೈಮ್ ಥ್ರೂ ದಿ ಪಬ್ಲಿಕ್. ಸೊ ದ್ಯಾಟ್ ದ ಫಿನಾನ್ಷಿಯಲ್ ಪ್ಲ್ಯಾನ್ ಈಸ್ ಗೋಯಿಂಗ್ ಟು ಇನ್ಕ್ಲೂಡ್ ದ ಕ್ವಾಂಟಮ್ ಆಫ್ ಫಿನಾನ್ಸ್, ದ ಪ್ಯಾಟ್ರನ್ ಆಫ್ ಫಿನಾನ್ಸಿಂಗ್, ದ ಪಾಲಿಸೀಸ್ ಟು ಬಿ pursued. So that comes under the financial plan. Next, what is the need of financial planning? So this is expected for 6 marks, guys. So here you will be having a 6 marks question. What is the need for financial planning anta keltare. So financial planning means ಇಲ್ಲಿ ನೀವು ಏನು ಓದಿದ್ರು, see here,
ಫಿನಾನ್ಷಿಯಲ್ ಪ್ಲ್ಯಾನ್ ಇನ್ಕ್ಲೂಡ್ಸ್ ಆರ್ ಸ್ಟೇಟ್ಸ್, ಈ 3 ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅಂಡರ್ಸ್ಟುಡ್. ನೀಡ್ ಫಾರ್ ಫಿನಾನ್ಷಿಯಲ್ ಪ್ಲ್ಯಾನಿಂಗಲ್ಲಿ ಯು ಕ್ಯಾನ್ ಇನ್ಕ್ಲೂಡ್ ದೋಸ್ 3 ಪಾಯಿಂಟ್ಸ್ ಆ್ಯಂಡ್ ಯು ಕ್ಯಾನ್ ಎನ್ಲಾರ್ಜ್ ಯುವರ್ ಆನ್ಸರ್. ಸೊ ವೈ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಈಸ್ ನೀಡೆಡ್ ಇನ್ ದ ಸೆನ್ಸ್ ಟು ಮೇಂಟೈನ್ ದಿ liquidity throughout the year. As I said you, we need funds throughout the year because we cannot predict the future contingencies, emergency expenses. Understood. Henceforth we need finance throughout the year. So once ನೀವು ಫಂಡ್ಸ್ ರೈಸ್ ಮಾಡಿದ್ಮೇಲೆ ಥ್ರೂಔಟ್ ದಿ ಇಯರ್ ನೀವು ಅದನ್ನು ಯಾವ ರೀತಿ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ನಮಗೆ ಬೇಕಾಗುತ್ತೆ. ಮತ್ತು ಟು ಅಸರ್ಟೈನ್ ದಿ ಅವೈಲಬಿಲಿಟಿ ಆಫ್ ಸರ್ಪ್ಲಸ್ ಫಂಡ್ಸ್ ಫಾರ್ ದ ಎಕ್ಸ್ಪೆನ್ಸಸ್ ಆರ್ ಎಕ್ಸ್ಟರ್ನಲ್ ಇನ್ವೆಸ್ಟ್ಮೆಂಟ್ಸ್. ಸೊ ಟು ಅಸರ್ಟೈನ್ ದಿ ಅವೈಲಬಿಲಿಟಿ ಆಫ್ ಸರ್ಪ್ಲಸ್ ಫಂಡ್ಸ್. ಸೊ ಸರ್ಪ್ಲಸ್ ಫಂಡ್ಸು ಎಲ್ಲಿ ಸಿಗುತ್ತೆ ನಮಗೆ ಅಂತ ನೋಡಬೇಕು. ಸೊ ಅವೈಲಬಲ್ ಫಂಡ್ಸ್ ಏನಿದೆಯೋ ಅದನ್ನು ಯೂಸ್ ಮಾಡ್ಕೋಬೇಕು. ಜೊತೆಗೆ ಸಪೋಸ್ ನಮಗೇನಾದರೂ ಎಕ್ಸ್ಪೆನ್ಸಸ್ ಅಥವಾ ಎಕ್ಸ್ಟರ್ನಲ್ ಇನ್ವೆಸ್ಟ್ಮೆಂಟ್ಸ್ ಬೇಕು ಅಂತಂದರೆ ಸರ್ಪ್ಲಸ್ ಫಂಡ್ಸ್ ಎಲ್ಲಿಂದ ನಾವು ರೇಸ್ ಮಾಡಬೇಕಾಗುತ್ತೆ. ಅಂಡರ್ಸ್ಟುಡ್. ವೆದರ್ ವಿ ಹ್ಯಾವ್ ಟು ಡಿಪೆಂಡ್ ಎಂಟೈರ್ಲಿ ಆನ್ ಅವರ್ ರಿಸರ್ವ್ಸ್, ದಟ್ ಈಸ್ ರಿಟೈನ್ಡ್ ಅರ್ನಿಂಗ್ಸ್ ಮೇಲೆ ಡಿಪೆಂಡ್ ಆಗಬೇಕಾ ಅಥವಾ ಸರ್ಪ್ಲಸ್ ಫಂಡ್ಸ್ಗೂ ಕೂಡ ನಾವು ಪಬ್ಲಿಕ್ನ ಅಪ್ರೋಚ್ ಮಾಡಬೇಕಾ ಅನ್ನೋದಕ್ಕೆ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ನಮಗೆ ಬೇಕಾಗುತ್ತೆ. ಮತ್ತು ಟು ಎನ್ಶ್ಯೂರ್ ದಿ ಅವೈಲಬಿಲಿಟಿ ಆಫ್ ಸಫಿಷಿಯೆಂಟ್ ಕ್ಯಾಶ್ for meeting the expenditure, emergencies and fluctuations in the level of working capital. So to ensure the availability of sufficient cash to meet the expenditure, to meet the emergencies, fluctuations in the level of working capital. So working capital ಅಲ್ಲಿ ಏನಾದರೂ ಫ್ಲಕ್ಚುಯೇಷನ್ಸ್ ಆದಾಗ ನಮಗೆ ಫಂಡ್ಸ್ ಬೇಕಾಗುತ್ತೆ. henceforth we need a sufficient cash. ಸೊ ಆ ಸಫಿಷಿಯೆಂಟ್ ಕ್ಯಾಶ್ನ ಪ್ಲ್ಯಾನ್ ಮಾಡಬೇಕು ಅಂತಂದರೆ once again we have to go for a financial planning. Next, to prepare plans to renew or replace the existing assets. So to prepare plans to renew the assets. So assets wear and tear ನಿಮ್ಗೆ ಗೊತ್ತಿದೆ, ಡಿಪ್ರಿಸಿಯೇಷನ್ ಬರ್ತಾ ಇರುತ್ತೆ ವೇರ್ ಆ್ಯಂಡ್ ಟೇರಿಂದ. ಅಂಡರ್ಸ್ಟುಡ್. ಅಸೆಟ್ಸ್ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾ ಇದ್ದರೆ ಪ್ರೊಡಕ್ಷನ್ ಲೆವೆಲ್ ಕೂಡ ಕಡಿಮೆ ಆಗ್ತಾ ಇರುತ್ತೆ, ಕೆಪಾಸಿಟಿ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ರಿನ್ಯೂ ಮಾಡಬೇಕಾ ಅಥವಾ ರೀಪ್ಲೇಸ್ ಮಾಡಬೇಕಾ ಅನ್ನೋದಕ್ಕೋಸ್ಕರ ನಮಗೆ ಫಂಡ್ಸ್ ಬೇಕು. ರಿನ್ಯೂ ಮಾಡಬೇಕು, ರೀಪ್ಲೇಸ್ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ವಿ ನೀಡ್ ಫಿನಾನ್ಸ್, isn't it? Henceforth financial planning is needed to prepare the policies and procedures to coordinate various financial operations of the ಎಂಟರ್ಪ್ರೈಸ್. ಸೊ ಫಿನಾನ್ಷಿಯಲ್ ಆಪರೇಷನ್ಸ್ನ ಮೀಟ್ ಮಾಡಬೇಕು ಅಂತಂದರೆ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್ನ ಕೋಆರ್ಡಿನೇಟ್ ಮಾಡಬೇಕಾಗುತ್ತೆ. ಹೆನ್ಸ್ಫೋರ್ತ್ ಫಾರ್ ದಟ್ ವಿ ನೀಡ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ಅಂಡರ್ಸ್ಟುಡ್. ದೀಸ್ ಆರ್ ದಿ needs of the financial planning. You can also include the first 3 points as well as these points in order to enlarge your answer. This you can expect for the 6 marks, guys. Understood. Next, what are the steps in financial planning? So we have 5 steps in financial planning. The first one you will be having establishing the financial objectives. Next we have policy formulation. Next we have forecasting. Next we have formulating procedures. Next we have providing for flexibility. Establishing financial objectives, policy formulation, forecasting, ಫಾರ್ಮುಲೇಟಿಂಗ್ ಪ್ರೊಸೀಜರ್ಸ್, ಪ್ರೊವೈಡಿಂಗ್ ಫಾರ್ ಫ್ಲೆಕ್ಸಿಬಿಲಿಟಿ. ಸೊ ಈ ಸ್ಟೆಪ್ಸು ಕಂಟಿನ್ಯೂಯಸ್ ಆಗಿ ಬಂದರೆ ಮಾತ್ರ ಫಿನಾನ್ಷಿಯಲ್ ಪ್ಲ್ಯಾನಿಂಗು ಎಫೆಕ್ಟಿವ್ ಆಗಿರುತ್ತೆ, ಇಲ್ಲ ಅಂತಂದರೆ ಇರೋದಿಲ್ಲ. ಸೊ ಫಾರ್ ದ ಟೈಮ್ ಬೀಯಿಂಗ್ ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ದ ಸ್ಟೆಪ್ಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೈನ್ ದಿ ಸ್ಟೆಪ್ಸ್ one by one. So thank you guys. Have a nice day.